ಹಾಯ್ ಫ್ರೆಂಡ್ಸ್, ಮಿಲನ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾವು ಲೇಡೀಸ್ ಫಿಂಗರಲ್ಲಿ ಕಡಬನ್ನು ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಇದು ಒಂದು ಹೊಸ ರೆಸಿಪಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಮಿಲನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಇದನ್ನು ನಾವು ಬೇಯಿಸೋ ಹಾಗಿಲ್ಲ, ಏನಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು 1/4 kg ಬೆಂಡೆಕಾಯಿನ ತೊಗೊಂಡು ಕ್ಲೀನಾಗಿ ಅದನ್ನು ಒರೆಸ್ಕೊಂಡಿದ್ದೀನಿ. ಅದರ ತೊಟ್ಟು ಮತ್ತು ಮುಂಭಾಗದವನ್ನು ತೆಗೆದುಬಿಟ್ಟು ಕಟ್ ಮಾಡಿ ಮಧ್ಯದಲ್ಲಿ ಅದನ್ನು ನೀಟಾಗಿ ಸೀಳ್ಕೊಂಡು, ಅದರಲ್ಲಿ ಏನಾದರೂ ಸಾಮಾನ್ಯ ಹುಳ ಇದ್ದಂಗೆ ಇರುತ್ತಲ್ವ, ಅವನ್ನೆಲ್ಲ ಕ್ಲೀನಾಗಿ ನೋಡ್ಕೊಂಡು ನೀಟಾಗಿ ಆ ಥರ ಉದ್ದವಾಗಿ ನಾವು ಎಲ್ಲ ಬೆಂಡೆಕಾಯನ್ನು ಸೀಳ್ಕೊಳ್ಬೇಕು. ಇದಕ್ಕೆ ಒಳಗೆ ಸ್ಟಫಿಂಗ್ ಮಾಡಲಿಕ್ಕೆ ಹುರಿದಿರೋ ಶೇಂಗಾ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದೇ ಅದರೊಳಗೆ ನಾವು ಸ್ಟಫ್ ಮಾಡಬೇಕಾಗಿರೋದು. ನೋಡಿ, ಈಗ ಶೇಂಗಾ ಬೀಜ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಏನು ಮಧ್ಯದಲ್ಲಿ ಉದ್ದಕ್ಕೆ ಸೀಳ್ಕೊಂಡಿದ್ವಲ್ವ, ಈಗ ಅದರ ಒಳಗೆ ನಾವು ಇಲ್ಲಿ ಈ ರೀತಿ ಸ್ಟಫಿಂಗನ್ನು ಮಾಡ್ಕೊಳ್ತಾ ಬರೋಣ. ಈ ಥರ ಸ್ಟಫಿಂಗ್ ಮಾಡಿ ಇಟ್ಬಿಟ್ರೆ ನಮ್ಮ ಬೆಂಡೆಕಾಯಿ ಕಡುಬು ಸವಿಯಲು ಸಿದ್ಧ ಇದೆ. ಒಲೆ ಹಚ್ಚಬೇಕಾಗಿಲ್ಲ, ಕರಿಬೇಕಾಗಿಲ್ಲ, ಏನೂ ಇಲ್ಲ. ಆರೋಗ್ಯಕ್ಕೆ ಅನುಕೂಲವಾಗಿರುವ ಒಂದು ಹೆಲ್ದಿ ರೆಸಿಪಿ. ಬೆಂಡೆಕಾಯಿಯಲ್ಲಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದ.